ಶ್ರೇಷ್ಠ ಆರ್ಥಿಕ ತಜ್ಞನನ್ನು ಕಳೆದುಕೊಂಡಂಥ ಭಾರತ ಈಗ ಏನು ದುಃಖದ ಮಡಿಲಿನಲ್ಲಿ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಶಾಸಕರಿರುವಂಥದ್ದು, ಶಿವಲಿಂಗೇಗೌಡರು ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳೋದಾದರೆ ಸರ್, ಮನಮೋಹನ್ ಸಿಂಗು ಅವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ಭಾಳ ದುಃಖಕರವಾದಂಥ ಸಂಗತಿ. ಅವರು ಭಾರತ ದೇಶಕ್ಕೆ ಬಹುಶಃ ಆರ್ಥಿಕ ಸಚಿವರಾಗದೆ ಹೋಗಿದ್ರೆ ಮತ್ತು ಪ್ರಧಾನಮಂತ್ರಿಗಳಾಗದೆ ಹೋಗಿದ್ರೆ ಭಾರತ ದೇಶ ಸಂಕಷ್ಟಕ್ಕೆ ಸಿಗ್ತಾಯಿತ್ತು. ಅಂಥ ಕಾಲದಲ್ಲಿ ಇವರು ಆರ್ಥಿಕ ಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ಈ ದೇಶದ ಭವಿಷ್ಯತ್ತನ್ನು ವಿಶ್ವರೂಪದಲ್ಲಿ ಪ್ರಗತಿಗೆ ಬರಲಿಕ್ಕೆ ಕಾರಣೀಭೂತರಾಗಿ ಈ ದೇಶವನ್ನು ಆರ್ಥಿಕ ಮುಗ್ಗಟ್ಟಿನಿಂದ ಕಾಪಾಡಿದಂಥ ಒಬ್ಬ ದೈವ ಅಂತ ಹೇಳ್ಬೋದು. ಅವರು ಕೊಟ್ಟಂಥ ನೀತಿಗಳಿರ್ಬೋದು ಮತ್ತು ಜೊತೆಗೆ ಅವರು ಕೊಟ್ಟಂಥ ಯೋಜನೆಗಳಿಂದ ಭಾರತ ಅಭಿವೃದ್ಧಿ ಪಥದಿಂದ ಸಾಗಲಿಕ್ಕೆ ಕಾರಣ ಆಯಿತು. ಇಲ್ಲಾಂದರೆ ಭಾರತ ಸಂಕಷ್ಟಕ್ಕೆ ಸಿಕ್ಕಿತ್ತು. ಆವತ್ತು ಅವರು ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ಬಹುಶಃ ಭಾರತ ದೇಶ ಭಾಳ ಅಧೋಗತಿಗೆ, ಆರ್ಥಿಕ ಹೀನಾಯ ಸ್ಥಿತಿಗೆ ಬಂದಿತ್ತು. ಅದನ್ನು ಭಾಳ ಪ್ರಮಾಣದಲ್ಲಿ ಕಾಪಾಡಿದಂಥ ಒಬ್ಬ ಚಿಂತಕರವರು. ನಿಮ್ಮ ರಾಜಕೀಯ ಅವಧಿಯಲ್ಲಿ ಅವರನ್ನು ಕಂಡೋ ರೀತಿಯಾಗಿ ಅಥವಾ ಅವ್ರನ್ನ ಏನಾದರೂ ನೀವು ಭೇಟಿಯಾದು ಮಾಡಿ? ನಾವು ಒಂದು ಸಾರಿ ದೆಹಲಿನಲ್ಲಿ ಹೋಗಿ ಅವರನ್ನು ಪ್ರಧಾನಮಂತ್ರಿ ಗಿರಿಯಿಂದ ಇಳಿದ ಮೇಲೆ ನಾವು ದೆಹಲಿಗೆ ಹೋದಾಗ ಅವರನ್ನು ಭೇಟಿ ಮಾಡಿದಂಥ ಅವಕಾಶ. ಅವರು ಭಾಳ ಸೂಕ್ಷ್ಮವಾಗಿ ಕರ್ನಾಟಕದಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಭಾಳ ಇದು ಮಾಡಿ ಭಾಳ ಸೊಗಸಾಗಿ ಮಾತನಾಡಿ ಕಳಿಸಿರು. ಅಂತ್ಯಕ್ರಿಯೆಗೆ ಹೋಗ್ತೀರಾ ಸರ್? ಅಂತ್ಯಕ್ರಿಯೆಗಿಲ್ಲ, ಅಂತ್ಯಕ್ರಿಯೆಗಾಗಲ್ಲ. ಇಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿ ದೇಶಪಾಂಡೆ ಅವರು ಒಂದು ಮಾತು ಹೇಳಿದ್ದಾರೆ, ಈ ಎಷ್ಟೆಲ್ಲ ಭಾರತಕ್ಕೆ ಕೊಡುಗೆ ಕೊಟ್ಟಂಥವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು, ಭಾರತ ರತ್ನ ಪ್ರಶಸ್ತಿನ ಕೊಡಲೇಬೇಕು. ನಾವು ಒತ್ತಾಯ ಮಾಡ್ತೀವಿ. ಇದಿಷ್ಟು ಶಿವಲಿಂಗೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಶ್ರೇಷ್ಠ ಆರ್ಥಿಕ ತಜ್ಞನನ್ನು ಕಳೆದುಕೊಂಡಂಥ ಭಾರತ ಈಗ ಏನು ದುಃಖದ ಮಡಿಲಿನಲ್ಲಿ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಶಾಸಕರಿರುವಂಥದ್ದು, ಶಿವಲಿಂಗೇಗೌಡರು ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳೋದಾದರೆ ಸರ್, ಮನಮೋಹನ್ ಸಿಂಗು ಅವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ಭಾಳ ದುಃಖಕರವಾದಂಥ ಸಂಗತಿ. ಅವರು ಭಾರತ ದೇಶಕ್ಕೆ ಬಹುಶಃ ಆರ್ಥಿಕ ಸಚಿವರಾಗದೆ ಹೋಗಿದ್ರೆ ಮತ್ತು ಪ್ರಧಾನಮಂತ್ರಿಗಳಾಗದೆ ಹೋಗಿದ್ರೆ ಭಾರತ ದೇಶ ಸಂಕಷ್ಟಕ್ಕೆ ಸಿಗ್ತಾಯಿತ್ತು. ಅಂಥ ಕಾಲದಲ್ಲಿ ಇವರು ಆರ್ಥಿಕ ಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ಈ ದೇಶದ ಭವಿಷ್ಯತ್ತನ್ನು ವಿಶ್ವರೂಪದಲ್ಲಿ ಪ್ರಗತಿಗೆ ಬರಲಿಕ್ಕೆ ಕಾರಣೀಭೂತರಾಗಿ ಈ ದೇಶವನ್ನು ಆರ್ಥಿಕ ಮುಗ್ಗಟ್ಟಿನಿಂದ ಕಾಪಾಡಿದಂಥ ಒಬ್ಬ ದೈವ ಅಂತ ಹೇಳ್ಬೋದು. ಅವರು ಕೊಟ್ಟಂಥ ನೀತಿಗಳಿರ್ಬೋದು ಮತ್ತು ಜೊತೆಗೆ ಅವರು ಕೊಟ್ಟಂಥ ಯೋಜನೆಗಳಿಂದ ಭಾರತ ಅಭಿವೃದ್ಧಿ ಪಥದಿಂದ ಸಾಗಲಿಕ್ಕೆ ಕಾರಣ ಆಯಿತು. ಇಲ್ಲಾಂದರೆ ಭಾರತ ಸಂಕಷ್ಟಕ್ಕೆ ಸಿಕ್ಕಿತ್ತು. ಆವತ್ತು ಅವರು ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ಬಹುಶಃ ಭಾರತ ದೇಶ ಭಾಳ ಅಧೋಗತಿಗೆ, ಆರ್ಥಿಕ ಹೀನಾಯ ಸ್ಥಿತಿಗೆ ಬಂದಿತ್ತು. ಅದನ್ನು ಭಾಳ ಪ್ರಮಾಣದಲ್ಲಿ ಕಾಪಾಡಿದಂಥ ಒಬ್ಬ ಚಿಂತಕರವರು. ನಿಮ್ಮ ರಾಜಕೀಯ ಅವಧಿಯಲ್ಲಿ ಅವರನ್ನು ಕಂಡೋ ರೀತಿಯಾಗಿ ಅಥವಾ ಅವ್ರನ್ನ ಏನಾದರೂ ನೀವು ಭೇಟಿಯಾದು ಮಾಡಿ? ನಾವು ಒಂದು ಸಾರಿ ದೆಹಲಿನಲ್ಲಿ ಹೋಗಿ ಅವರನ್ನು ಪ್ರಧಾನಮಂತ್ರಿ ಗಿರಿಯಿಂದ ಇಳಿದ ಮೇಲೆ ನಾವು ದೆಹಲಿಗೆ ಹೋದಾಗ ಅವರನ್ನು ಭೇಟಿ ಮಾಡಿದಂಥ ಅವಕಾಶ. ಅವರು ಭಾಳ ಸೂಕ್ಷ್ಮವಾಗಿ ಕರ್ನಾಟಕದಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಭಾಳ ಇದು ಮಾಡಿ ಭಾಳ ಸೊಗಸಾಗಿ ಮಾತನಾಡಿ ಕಳಿಸಿರು. ಅಂತ್ಯಕ್ರಿಯೆಗೆ ಹೋಗ್ತೀರಾ ಸರ್? ಅಂತ್ಯಕ್ರಿಯೆಗಿಲ್ಲ, ಅಂತ್ಯಕ್ರಿಯೆಗಾಗಲ್ಲ. ಇಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿ ದೇಶಪಾಂಡೆ ಅವರು ಒಂದು ಮಾತು ಹೇಳಿದ್ದಾರೆ, ಈ ಎಷ್ಟೆಲ್ಲ ಭಾರತಕ್ಕೆ ಕೊಡುಗೆ ಕೊಟ್ಟಂಥವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು, ಭಾರತ ರತ್ನ ಪ್ರಶಸ್ತಿನ ಕೊಡಲೇಬೇಕು. ನಾವು ಒತ್ತಾಯ ಮಾಡ್ತೀವಿ. ಇದಿಷ್ಟು ಶಿವಲಿಂಗೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಶ್ರೇಷ್ಠ ಆರ್ಥಿಕ ತಜ್ಞನನ್ನು ಕಳೆದುಕೊಂಡಂಥ ಭಾರತ ಈಗ ಏನು ದುಃಖದ ಮಡಿಲಿನಲ್ಲಿ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಶಾಸಕರಿರುವಂಥದ್ದು, ಶಿವಲಿಂಗೇಗೌಡರು ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳೋದಾದರೆ ಸರ್, ಮನಮೋಹನ್ ಸಿಂಗು ಅವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ಭಾಳ ದುಃಖಕರವಾದಂಥ ಸಂಗತಿ. ಅವರು ಭಾರತ ದೇಶಕ್ಕೆ ಬಹುಶಃ ಆರ್ಥಿಕ ಸಚಿವರಾಗದೆ ಹೋಗಿದ್ರೆ ಮತ್ತು ಪ್ರಧಾನಮಂತ್ರಿಗಳಾಗದೆ ಹೋಗಿದ್ರೆ ಭಾರತ ದೇಶ ಸಂಕಷ್ಟಕ್ಕೆ ಸಿಗ್ತಾಯಿತ್ತು.
ಅಂಥ ಕಾಲದಲ್ಲಿ ಇವರು ಆರ್ಥಿಕ ಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಭವಿಷ್ಯತ್ತನ್ನು ವಿಶ್ವರೂಪದಲ್ಲಿ ಪ್ರಗತಿಗೆ ಬರಲಿಕ್ಕೆ ಕಾರಣೀಭೂತರಾಗಿ ಈ ದೇಶವನ್ನು ಆರ್ಥಿಕ ಮುಗ್ಗಟ್ಟಿನಿಂದ ಕಾಪಾಡಿದಂಥ ಒಬ್ಬ ದೈವ ಅಂತ ಹೇಳಿ ಹೇಳ್ಬೋದು. ಅವರು ಕೊಟ್ಟಂಥ ನೀತಿಗಳಿರ್ಬೋದು ಮತ್ತು ಜೊತೆಗೆ ಅವರು ಕೊಟ್ಟಂಥ ಯೋಜನೆಗಳಿಂದ ಭಾರತ ಅಭಿವೃದ್ಧಿ ಪಥದ ಸಾಗ್ತಿತ್ತು. ಅಭಿವೃದ್ಧಿ ಪಥದಿಂದ ಸಾಗಲಿಕ್ಕೆ ಕಾರಣ ಆಯಿತು. ಇಲ್ಲಾಂದರೆ ಭಾರತ ಸಂಕಷ್ಟಕ್ಕೆ ಸಿಕ್ಕಿತ್ತು. ಅವತ್ತು ಅವರು ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ಬಹುಶಃ ಭಾರತ ದೇಶ ಭಾಳ ಅಧೋಗತಿಗೆ ಆರ್ಥಿಕ ಹೀನಾಯ ಸ್ಥಿತಿಗೆ ಬಂದಿತ್ತು. ಅದನ್ನು ಭಾಳ ಪ್ರಮಾಣದಲ್ಲಿ ಕಾಪಾಡಿದಂಥ ಒಬ್ಬ ಚಿಂತಕರವರು. ನಿಮ್ಮ ರಾಜಕೀಯ ಅವಧಿಯಲ್ಲಿ ಅವರನ್ನು ಕಂಡೋ ರೀತಿಯಾಗಿ ಅಥವಾ ಅವ್ರನ್ನ ಏನಾದರೂ ನೀವು ಭೇಟಿಯಾದು ಮಾಡಿ? ನಾವು ಒಂದು ಸಾರಿ ದೆಹಲಿನಲ್ಲಿ ಹೋಗಿ ಅವರನ್ನು ಪ್ರಧಾನಮಂತ್ರಿಗಿರಿಯಿಂದ ಇಳಿದ ಮೇಲೆ ನಾವು ದೆಹಲಿಗೆ ಹೋದಾಗ ಅವರನ್ನು ಭೇಟಿ ಮಾಡಿದಂಥ ಅವಕಾಶ. ಅವರು ಭಾಳ ಸೂಕ್ಷ್ಮವಾಗಿ ಕರ್ನಾಟಕದಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಭಾಳ ಇದು ಮಾಡಿ ಭಾಳ ಸೊಗಸಾಗಿ ಮಾತನಾಡಿ ಕಳಿಸಿರು. ಅಂತ್ಯಕ್ರಿಯೆಗೆ ಹೋಗ್ತೀರಾ ಸರ್? ಅಂತ್ಯಕ್ರಿಯೆಗಿಲ್ಲ, ಅಂತ್ಯಕ್ರಿಯೆಗಾಗಲ್ಲ. ಇಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿ ದೇಶಪಾಂಡೆ ಅವರು ಒಂದು ಮಾತು ಹೇಳಿದ್ದಾರೆ, ಈ ಎಷ್ಟೆಲ್ಲ ಭಾರತಕ್ಕೆ ಕೊಡುಗೆ ಕೊಟ್ಟಂಥವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು. ಭಾರತ ರತ್ನ ಪ್ರಶಸ್ತಿನ ಕೊಡಲೇಬೇಕು. ನಾವು ಒತ್ತಾಯ ಮಾಡ್ತೀವಿ. ಇದಿಷ್ಟು ಶಿವಲಿಂಗೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಶ್ರೇಷ್ಠ ಆರ್ಥಿಕ ತಜ್ಞನನ್ನು ಕಳೆದುಕೊಂಡಂಥ ಭಾರತ ಈಗ ಏನು ದುಃಖದ ಮಡಿಲಿನಲ್ಲಿ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಏನು ಶಾಸಕರಿರುವಂಥದ್ದು, ಶಿವಲಿಂಗೇಗೌಡರು ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳೋದಾದರೆ ಸರ್, ಮನಮೋಹನ್ ಸಿಂಗು ಅವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ಭಾಳ ದುಃಖಕರವಾದಂಥ ಸಂಗತಿ. ಅವರು ಭಾರತ ದೇಶಕ್ಕೆ ಬಹುಶಃ ಆರ್ಥಿಕ ಸಚಿವರಾಗದೆ ಹೋಗಿದ್ರೆ ಮತ್ತು ಪ್ರಧಾನಮಂತ್ರಿಗಳಾಗದೆ ಹೋಗಿದ್ರೆ ಭಾರತ ದೇಶ ಸಂಕಷ್ಟಕ್ಕೆ ಸಿಗ್ತಾಯಿತ್ತು. ಅಂಥ ಕಾಲದಲ್ಲಿ ಇವರು ಆರ್ಥಿಕ ಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಭವಿಷ್ಯತ್ತನ್ನು ವಿಶ್ವರೂಪದಲ್ಲಿ ಪ್ರಗತಿಗೆ ಬರಲಿಕ್ಕೆ ಕಾರಣೀಭೂತರಾಗಿ ಈ ದೇಶವನ್ನು ಆರ್ಥಿಕ ಮುಗ್ಗಟ್ಟಿನಿಂದ ಕಾಪಾಡಿದಂಥ ಒಬ್ಬ ದೈವ ಅಂತ ಹೇಳಿ ಹೇಳ್ಬೋದು. ಅವರು ಕೊಟ್ಟಂಥ ನೀತಿಗಳಿರ್ಬೋದು ಮತ್ತು ಜೊತೆಗೆ ಅವರು ಕೊಟ್ಟಂಥ ಯೋಜನೆಗಳಿಂದ ಭಾರತ ಅಭಿವೃದ್ಧಿ ಪಥದ ಅಭಿವೃದ್ಧಿ ಪಥದಿಂದ ಸಾಗಲಿಕ್ಕೆ ಕಾರಣ ಆಯಿತು. ಇಲ್ಲಾಂದರೆ ಭಾರತ ಸಂಕಷ್ಟಕ್ಕೆ ಸಿಕ್ಕಿತ್ತು. ಅವತ್ತು ಅವರು ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ಬಹುಶಃ ಭಾರತ ದೇಶ ಭಾಳ ಅಧೋಗತಿಗೆ ಆರ್ಥಿಕ ಹೀನಾಯ ಸ್ಥಿತಿಗೆ ಬಂದಿತ್ತು. ಅದನ್ನು ಭಾಳ ಪ್ರಮಾಣದಲ್ಲಿ ಕಾಪಾಡಿದಂಥ ಒಬ್ಬ ಚಿಂತಕರವರು. ನಿಮ್ಮ ರಾಜಕೀಯ ಅವಧಿಯಲ್ಲಿ ಅವರನ್ನು ಕಂಡೋ ರೀತಿಯಾಗಿ ಅಥವಾ ಅವ್ರನ್ನ ಏನಾದರೂ ನೀವು ಭೇಟಿಯಾದು ಮಾಡಿ? ನಾವು ಒಂದು ಸಾರಿ ದೆಹಲಿನಲ್ಲಿ ಹೋಗಿ ಅವರನ್ನು ಪ್ರಧಾನಮಂತ್ರಿಗಿರಿಯಿಂದ ಇಳಿದ ಮೇಲೆ ನಾವು ದೆಹಲಿಗೆ ಹೋದಾಗ ಅವರನ್ನು ಭೇಟಿ ಮಾಡಿದಂಥ ಅವಕಾಶ. ಅವರು ಭಾಳ ಸೂಕ್ಷ್ಮವಾಗಿ ಕರ್ನಾಟಕದಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಭಾಳ ಇದು ಮಾಡಿ ಭಾಳ ಸೊಗಸಾಗಿ ಮಾತನಾಡಿ ಕಳಿಸಿರು. ಅಂತ್ಯಕ್ರಿಯೆಗೆ ಹೋಗ್ತೀರಾ ಸರ್? ಅಂತ್ಯಕ್ರಿಯೆಗಿಲ್ಲ, ಅಂತ್ಯಕ್ರಿಯೆಗಾಗಲ್ಲ. ಇಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿ ದೇಶಪಾಂಡೆ ಅವರು ಒಂದು ಮಾತು ಹೇಳಿದ್ದಾರೆ, ಈ ಎಷ್ಟೆಲ್ಲ ಭಾರತಕ್ಕೆ ಕೊಡುಗೆ ಕೊಟ್ಟಂಥವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು. ಭಾರತ ರತ್ನ ಪ್ರಶಸ್ತಿನ ಕೊಡಲೇಬೇಕು. ನಾವು ಒತ್ತಾಯ ಮಾಡ್ತೀವಿ. ಇದಿಷ್ಟು ಶಿವಲಿಂಗೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.